ಹಾಗೆ ನೀವು ಗಮನಿಸ್ತಾ ಇದ್ರಿ ನಿನ್ನೆ ಯಾವ ರೀತಿಯಾಗಿ ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲಿ ಜನಸಾಗರ ಸೇರಿತ್ತು. ಜೊತೆಗೆ ಅಲ್ಲಿ ಡಿಕೆ ಶಿವಕುಮಾರ್ ಹೇಗೆ ಅಲ್ಲಿ ಇದ್ರು, ಅವರ ಒಂದು ನಾಮಪತ್ರ ಸಲ್ಲಿಕೆಯ ವೇಳೆ ತಾನು ಕೂಡ ಅಲ್ಲಿ ಇದ್ದು ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲೂ ಕೂಡ ಕಚೇರಿಯ ಒಳಗಿದ್ದನ್ನ ಗಮನಿಸುವುದು. ಅದೇ ರೀತಿಯಾಗಿ ಇವತ್ತು ರಾಮನಗರಲ್ಲಿ ಸೇಮ್ ಸಿಚುವೇಶನ್ ಕಾಣಿಸ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಇವತ್ತು ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲೂ ಕೂಡ ಸಿಎಂ ಕುಮಾರಸ್ವಾಮಿ ಈಗ ಅವರ ಜೊತೆ ಇರೋದನ್ನ ಗಮನಿಸಬಹುದು. ಒಟ್ಟಾರೆ ಜೋಡೆತ್ತುಗಳು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನುವಂತಹ ಹೇಳಿಕೆಗೆ ಸರಿಯಾಗಿ ಇವತ್ತು ಆ ರೀತಿಯಾದಂತಹ ಒಂದು ಕೆಲಸ ಕಾರ್ಯಗಳು ಕೂಡ ಕಾಣಿಸ್ತಾ ಇದೆ. ಅಂತಹ ದೃಶ್ಯಗಳನ್ನ ಕೂಡ ನೀವು ಗಮನಿಸಬಹುದು. ಡಿಕೆ ಸುರೇಶ್ ಅವರು ನಾಮಪತ್ರವನ್ನ ಸಲ್ಲಿಸೋದಕ್ಕಿಂತ ಮುಂಚೆ ರ್ಯಾಲಿಯನ್ನ ಕೂಡ ಮಾಡಲಾಗ್ತಾ ಇದೆ. ಆ ಒಂದು ರ್ಯಾಲಿಯಲ್ಲೂ ಕೂಡ ಸಿಎಂ ಕುಮಾರಸ್ವಾಮಿ ಭಾಗವಹಿಸಿದ್ರು. ಜೊತೆಗೆ ನಿನ್ನೆ ಡಿಕೆ ಶಿವಕುಮಾರ್ ಅವರು ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಸುವಂತಹ ವೇಳೆ ಕೂಡ ಇದ್ರು. ಸಾಕಷ್ಟು ಮಾತುಗಳನ್ನ ಕೂಡ ಆಡಿದ್ರು. ಜೋಡೆತ್ತುಗಳ ವಿಚಾರ ಕೂಡ ಅಲ್ಲಿ ಪ್ರಸ್ತಾಪ ಆಯಿತು. ಅದೇ ರೀತಿಯಾಗಿ ಇವತ್ತು ಸಿಎಂ ಕುಮಾರಸ್ವಾಮಿ ಅವರು ರಾಮನಗರದಲ್ಲಿ ಡಿಕೆ ಸುರೇಶ್ ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲಿ ಕೂಡ ಹಾಜರು